ಓಂ ಶ್ರೀ ಗುರುಭ್ಯೋ ನಮಃ. ಓಂ ದುಂ ದುರ್ಗಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶರತ್ಶಾಸ್ತ್ರಿ, ಜ್ಯೋತಿಷಿಗಳು ಹಾಗೂ ಪುರೋಹಿತರು. ಜ್ಯೋತಿಷ್ಯ ಪರಿಹಾರಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋನಲ್ಲಿ ನಿಮಗೆ ಕಳಶ ಪೂಜೆಯ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಈ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಶುಭವಾಗಲಿ. ಏಕದೇವೋಪಾಸನೆಯನ್ನು ಬಯಸುವವರು ಕಳಶ ಪೂಜೆಯನ್ನು ಮಾಡಬೇಕು. ಸರ್ವದೇವತಾ ಪ್ರತಿರೂಪವಾದ ಕಳಶವನ್ನು ಪೂಜಿಸುವುದರಿಂದ ಸಕಲ ಕಾರ್ಯಸಿದ್ಧಿ, ಸರ್ವ ಶುಭಗಳು, ಸಮಸ್ತ ಐಶ್ವರ್ಯಗಳು ಸಿದ್ಧಿಸುತ್ತದೆ. ಈಗಿನ ದಿನಗಳಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕಳಶವನ್ನು ಇಟ್ಟು ಪೂಜೆ ಮಾಡುತ್ತಾರೆ. ಅದರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿದುಕೊಳ್ಳುವುದು ಉತ್ತಮ. ಏಕೆಂದರೆ ಕಳಶವನ್ನು ಶಾಸ್ತ್ರದಲ್ಲಿ ಹೇಳಿರುವ ಹಾಗೆ ಒಂದು ದೇವರ ಪ್ರತಿಷ್ಠಾಪನೆ ಮಾಡಿದ ಸ್ವರೂಪ ಕಳಶವಾಗುತ್ತದೆ. ಆ ಕಳಶಕ್ಕೆ ಜೀವ ತುಂಬಬೇಕಾಗುತ್ತದೆ. ಅಂದರೆ ಒಂದು ತಾಮ್ರದ ಬಿಂದಿಗೆಯನ್ನು ದೇಹವೆಂದು, ಬಿಂದಿಗೆ ಒಳಗೆ ಇರುವ ನೀರನ್ನು ಜೀವವೆಂದು, ಅದರೊಳಗೆ ಹಾಕುವ ದ್ರವ್ಯವನ್ನು ಮೂಳೆ ಮಾಂಸಗಳೆಂದು, ಬಿಂದಿಗೆಯ ಮೇಲೆ ದಾರವನ್ನು ಸುತ್ತುವುದನ್ನು ಮನುಷ್ಯನ ನರಗಳೆಂದು ಬಿಂಬಿಸುತ್ತದೆ. ಬಿಂದಿಗೆಯ ಮೇಲೆ ಇಡುವ ತೆಂಗಿನಕಾಯಿ ಫಲವನ್ನು ಮುಖವೆಂದು ಭಾವಿಸಿ ದೇವರ ಪ್ರತಿರೂಪವಾಗಿ ನಾವು ಕಳಶವನ್ನು ಪೂಜಿಸುತ್ತೇವೆ. ಹೀಗೆ ಅನೇಕ ಎಲ್ಲ ಪೂಜೆಗಳಿಗೂ ಬಹಳ ಮುಖ್ಯವಾಗಿ ಕಳಶವನ್ನು ಪ್ರತಿಷ್ಠಾಪನೆ ಮಾಡಿರುತ್ತೇವೆ. ಅದಲ್ಲದೆ ಒಂದು ಕಳಶಕ್ಕೆ ಒಳಗೆ ನೀರು ಇಡುವುದನ್ನು ಸಪ್ತಸಾಗರಗಳು ಮತ್ತು ಸಪ್ತದ್ವೀಪಗಳು, ಅಂದರೆ ಗಂಗಾ, ಯಮುನಾ, ಸರಸ್ವತಿ, ಕೃಷ್ಣ, ಗೋದಾವರಿ, ನರ್ಮದಾ, ಸಿಂಧು, ಕಾವೇರಿ ಮುಂತಾದ ನದಿಗಳು ಬಂದು ನೆಲೆಸುವಂತೆ ಆಹ್ವಾನ ನೀಡುತ್ತೇವೆ. ಕಳಶ ಇರುವ ಕೆಲವು ನಿಯಮಗಳು ತಿಳಿದುಕೊಂಡರೆ ಉತ್ತಮ. ಮೊದಲನೆಯದಾಗಿ, ಕಳಶ ತುಂಬ ದಿನ ಇಡಲು ಬಾರದು. ಕೆಲವು ತಿಂಗಳಿಗೊಮ್ಮೆ ಬದಲಾಯಿಸುತ್ತಾರೆ, ಅದು ಒಳ್ಳೆಯದಲ್ಲ. ಯಾವುದೋ ಬಿಂದಿಗೆಯಲ್ಲಿ ಇಡುವುದು ಒಳ್ಳೆಯದಲ್ಲ. ಕಂಚು, ತಾಮ್ರ ಅಥವಾ ಬೆಳ್ಳಿಯ ಕಳಶ ಇಡುವುದು ಒಳ್ಳೆಯದು. ಕಳಶದ ನೀರು ಯಾವುದಾದರೂ ಗಿಡದ ಮತ್ತು ಮರಗಳಿಗೆ ಹಾಕಬೇಕು. ತುಳಿಯ ಜಾಗದಲ್ಲಿ ಚೆಲ್ಲಬಾರದು. ಕಳಶದ ಫಲ ತೆಂಗಿನಕಾಯಿಯನ್ನು ಸಿಹಿ ಪದಾರ್ಥ ಮಾಡಿ ತಿನ್ನಬೇಕಾಗುತ್ತದೆ. ವಾರದಲ್ಲಿ 2 ರಿಂದ 3 ಬಾರಿ ಕಳಶವನ್ನು ಬದಲಾಯಿಸಿದರೆ ಒಳ್ಳೆಯದು. ಕಳಶಕ್ಕೆ ಮಾವಿನ ಎಲೆ ಅಥವಾ ವಿಳ್ಯದೆಲೆಯನ್ನು ಇಡಬಹುದು. ಕಳಶವನ್ನು ಅಕ್ಕಿಯ ಮೇಲೆ ಇಡಬೇಕು, ಹಾಗೆ ನೆಲದ ಮೇಲೆ ಇಡಬಾರದು. ಮತ್ತು ಪ್ರತಿದಿನ ನೈವೇದ್ಯ ಮಾಡಿ ಪ್ರತಿದಿನ 2 ಸಲ, ಅಂದರೆ ಬೆಳಗ್ಗೆ ಸಂಜೆ ಪೂಜೆ ಮಾಡಬೇಕಾಗುತ್ತದೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಶುಭವಾಗಲಿ.